ಮಾರ್ನಿಂಗ್ ಗೈಸ್ ಫ್ರಮ್ ಮಧುಶ್ರೀ ಯೂಟ್ಯೂಬ್ ಚಾನಲ್. ಇವತ್ತಿಂದ ಏನಪ್ಪ ವ್ಲಾಗ್ ಏನಪ್ಪ ಅಂತಂದರೆ ಭೀಮ್ ನಮಸ್ತೆ ಆಗಿರೋದ್ರಿಂದ ನಮ್ಮ ಮನೆಯವ್ರಿಗೆ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೊಸ ಜಾಗ, ಹೊಸ ದಿನ, ಹೊಸ ಪೂಜೆ ಬೇರೆ ಮಾಡ್ತಿದ್ದೀನಿ. ಬನ್ನಿ ಪೂಜೆ ಸ್ಟಾರ್ಟ್ ಮಾಡೋಣ. ನಾನು ಉಟ್ಕೋತಾ ಇರೋದು ದಿಸ್ ಸ್ಯಾರಿ ನೋಡಿ. ಮೇಕಪ್ ಎಲ್ಲ ರೆಡಿ ಇದೆ ಆಲ್ರೆಡಿ. ಮೇಕಪ್ ಆಗೋಣ ಇವಾಗ. ನಾನು ಮೇಕಪ್ ಆಗೋದು ಸಿಂಪಲ್ ಆಗಿ, ಜಾಸ್ತಿ ಓವರ್ ಆಗಿ ಮೇಕಪ್ ಆಗೋಕ್ಕೆ ಬರಲ್ಲ ನನಗೆ. ಈ ಬರೀ 2 ಕ್ರೀಮ್ ಯೂಸ್ ಮಾಡಿಬಿಟ್ಟು ನಾನು ಮೇಕಪ್ ಆಗ್ತೀನಿ. ಗೈಸ್ ನೋಡಿ, ಇವಾಗ ನಾನು ಇಷ್ಟೇ, ಜಾಸ್ತಿ ಏನು ಯೂಸ್ ಮಾಡೋಕೆ ಹೋಗಲ್ಲ. ನನಗೆ ಅವೆಲ್ಲ ಬರಲ್ಲ, ನನಗೆ ಜಾಸ್ತಿ ಓವರ್ ಮೇಕಪ್ ಆಗೋಕ್ಕೆ ಬರಲ್ಲ. ಸೊ ಸಿಂಪಲಾಗಿ ರೆಡಿ ಆಗ್ತೀನಿ. ನಾನು ಇವಾಗ ಯೂಸ್ ಮಾಡ್ತಿರೋದು ಫೇಸಸ್ ಕೆನಡಾ ಅವ್ರದ್ದು ಸ್ಟ್ರೋಬ್ ಕ್ರೀಮು. ಮೊದಲನೇದಾಗಿ ಸ್ಟಾರ್ಟ್. ಗೈಸ್ ತುಂಬ ಲೇಟ್ ಆಗಿಬಿಟ್ಟಿದೆ. ನಾನು ಒಂದು 2 ಕ್ರೀಮ್ ಯೂಸ್ ಮಾಡಿಬಿಟ್ಟು ಸಿಂಪಲಾಗಿ ರೆಡಿ ಆಗಿಬಿಟ್ಟಿದ್ದೀನಿ. ಇವಾಗ ಸ್ಯಾರಿ ವೇರ್ ಮಾಡಿಬಿಟ್ಟು ಪೂಜೆಗೆ ಹೋಗ್ಬಿಡೋಣ. ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಬನ್ನಿ ಗೈಸ್, ನಾನು ಇವಾಗ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಬೇಗ ಬನ್ನಿ ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಬನ್ನಿ ನೋಡಿ, ಇವ್ರು ಕೂಡ ರೆಡಿ ಆಗಿದ್ದಾರೆ. ಟ್ರೆಡಿಷ್ನಲ್ ಆಗಿ ಪೂಜೆ ಸ್ಟಾರ್ಟ್ ಮಾಡೋಣ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ, ಕುತ್ಕೊಂಡಿದ್ದಾರೆ ಆಲ್ರೆಡಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ದೇವ್ರ ಮನೆಗೆ ಹೋಗಿ ಕೈ ಮುಗಿದ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡೋಣ. ಇವತ್ತು ಭೀಮ್ ನಮಸ್ತೆ ಆಗಿರೋದ್ರಿಂದ ನಾನು ನನ್ನ ಗಂಡನ ಮಾಡ್ತಾ ಇರೋ ಮೊದಲನೇ ಪೂಜೆ ಗೈಸ್. ಇದು ನಮ್ಮ ಅತ್ತೆ ನನಗೆ ಹೇಳ್ಕೊಡ್ತಾ ಇದ್ರು. ಏನಕ್ಕಪ್ಪ ಎಲ್ಲ ದಾಂಪತ್ಯ ಜೀವನದಲ್ಲೂ ಗಂಡನ ಪಾದ ಪೂಜೆ ಮಾಡ್ತಾರೆ ಅಂತಂದರೆ, ಸದಾ ಅವ್ರು ನಮ್ಮ ಮೇಲೆ ಇಟ್ಟಿರೋ ಆತ್ಮವಿಶ್ವಾಸ, ಪ್ರೀತಿ, ನಂಬಿಕೆನ ಶಾಶ್ವತವಾಗಿ ಉಳಿಸ್ಕೊಂಡು ಹೋಗಲಿ, ಅವ್ರ ಮೇಲೆ ಗೌರವ ಜಾಸ್ತಿ ಆಗಲಿ ಅಂತ ಮಾಡ್ತಾರೆ ಗೈಸ್. ನೋಡಿ ಗೈಸ್, ಗಂಡ ಹೆಂಡತಿ ಸಂಬಂಧ ಅಂದರೆ ಅದು ಕೇವಲ ಬಾಂಧವ್ಯ ಮಾತ್ರ ಅಲ್ಲ, ಅದಕ್ಕೂ ಮೀರಿದಾದಂಥ ನಂಬಿಕೆ, ವಿಶ್ವಾಸ, ಗೌರವ ಆಗಿರುತ್ತೆ. ಈ ವಿಶೇಷ ದಿನದಂದು ಗಂಡನಿಗೆ ಪಾದಪೂಜೆ ಏನಕ್ಕಪ್ಪ ಮಾಡ್ತಾರೆ ಅಂತಂದರೆ, ಗಂಡನ ಆಯುಷ್ಯ, ಆರೋಗ್ಯ ಗಟ್ಟಿಯಾಗಿರಲಿ, ಈ ನಮ್ಮ ಪವಿತ್ರವಾದ ಸಂಬಂಧ ಗಟ್ಟಿಯಾಗಿರಲಿ ಅಂತ ಎಲ್ಲ ದಂಪತಿಗಳು ಕೇಳ್ಕೊಳ್ತಾರೆ ಗೈಸ್. ಅದಕ್ಕೊಂಚೂರು ಮೂರು ಸಲ ಕೈಲಿ ತಕ್ಷಣ ಕುಂಕುಮ ಅನ್ನ ಕಲ್ಕಿಂದ ನೋಡೋದು. ಕೊಡ್ಬೇಕಾ? ಕೈ ಬಗ್ಸಿ, ಕೈ ಬಗ್ಸಿ ನೋಡಿ. ಪೂಜೆ ಎಲ್ಲ ಮುಗೀತು. ಇನ್ನೇನೋ ಅವ್ರು ಟಿಫನ್ ಮಾಡ್ತಿದ್ದಾರೆ ನೋಡಿ. ಭೀಮ್ ನಮಸ್ತೆ ಬಗ್ಗೆ ನಮ್ಮ ಅತ್ತೆನ ಕೇಳ್ತೀನಿ, ಅವ್ರಿಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಹೇಳ್ತಾರೆ. ಅವ್ರು ಇವಾಗ ಸದ್ಯಕ್ಕೆ ಬ್ಯುಸಿ ಇದ್ದಾರೆ ನೋಡಿ, ಅಲ್ಲಿ ಅಡುಗೆ ಮಾಡ್ತಿದ್ದಾರೆ. ಅವ್ರು ನನಗೆ ಪೂಜೆ ಮಾಡ್ಲಿಕ್ಕೆ ಹೇಳಿ ಪಾಪ ಅವ್ರು ಅಡುಗೆ ಎಲ್ಲ ಮಾಡಿ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಿರ್ತಾರೆ ಗೈಸ್. ಇವಾಗಂತಲ್ಲ, ಯಾವಾಗಲೂ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅವ್ರನ್ನ ಕೇಳಿಬಿಟ್ಟು ಹೇಳ್ತೀನಿ ಭೀಮ್ ನಮಸ್ತೆ ಬಗ್ಗೆ. ಇವಾಗ ಇವ್ರನ್ನ ಆಫೀಸಿಗೆ ಕಳ್ಸೋಣ, ಟೈಮ್ ಆಗಿಬಿಟ್ಟಿದೆ. ಟಿಫನ್ ಮಾಡ್ತಿದ್ದಾರೆ ನೋಡಿ. ಬನ್ನಿ ಗೈಸ್, ಇವಾಗ ಅವ್ರನ್ನ ಆಫೀಸಿಗೆ ಕಳ್ಸೋ ಟೈಮು. ಟಿಫನ್ ಮಾಡ್ತಿದ್ದಾರೆ. ಕಳ್ಸಿದ ಮೇಲೆ ಅವ್ರ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಅವ್ರನ್ನ ಕಳ್ಸಿದ ಮೇಲೆ ನಮ್ಮ ಅತ್ತೆನ ಕೇಳಿಬಿಟ್ಟು ಭೀಮ್ ನಮಸ್ತೆ ಬಗ್ಗೆ ನಿಮಗೆ ಹೇಳ್ತೀನಿ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.